ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2024ನೇ ಸಾಲಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ರಾಜ್ಯದಲ್ಲಿ ಖಾಲಿ ಇರತಕ್ಕಂತಹ ಅಂಗನವಾಡಿಗಳಲ್ಲಿ ಶಿಕ್ಷಕಿಯರ ಹುದ್ದೆ ಹಾಗೂ ಸಹಾಯಕಿಯರ ಹುದ್ದೆಗಳಿಗೆ ಒಂದು ಬೃಹತ್ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮುಂತಾದ ಮಾಹಿತಿಯನ್ನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇಲ್ಲಿ ಕಾಣಿಸ್ತಕ್ಕಂಥ ವೆಬ್ಸೈಟ್ ನಿಮ್ಗೆ ಈಗಾಗಲೇ ಗೊತ್ತಿದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತಹ ವೆಬ್ಸೈಟ್ ಆಗಿದೆ. ಸೊ ಈ ಒಂದು ವೆಬ್ಸೈಟಲ್ಲಿ ನಾನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡುವುದಕ್ಕಿಂತ ಮುಂಚೆ ಈ ಒಂದು ಆನ್ಲೈನ್ ಅರ್ಜಿಗಳು ಯಾವೆಲ್ಲ ಜಿಲ್ಲೆಗಳಿಗೆ ಖಾಲಿ ಇದ್ದಾವೆ ಮತ್ತು ಯಾವೆಲ್ಲ ಜಿಲ್ಲೆಯವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಿದೆಯಲ್ಲ, ಅದರ ಅಡಿಯಲ್ಲಿ ಅಂಗನವಾಡಿಗೆ ಸಂಬಂಧಿಸಿದಂತಹ ನೇಮಕಾತಿಗಳು ಹೊಸ ನೇಮಕಾತಿ 2024ಕ್ಕೆ ಪ್ರಾರಂಭವಾಗಿದ್ದಾವೆ. ಇಲ್ಲಿ ಕಾಣಿಸ್ತಕ್ಕಂತಹ ಒಟ್ಟಾರೆ ಜಿಲ್ಲೆಗಳಿಗೆ ಈಗ ಆನ್ಲೈನ್ ಅರ್ಜಿಗಳು ಪ್ರಾರಂಭ ಇದ್ದಾವೆ. ಸೊ ಮೊದಲನೇ ಜಿಲ್ಲೆ ಯಾವುದಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಗೆ ಪ್ರಾರಂಭ ಇದೆ. ಹಾಗೆಯೇ ಬೆಳಗಾವಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಗದಗ, ಹಾಸನ, ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದಂಥ ಅಭ್ಯರ್ಥಿಗಳು ನಿನ್ನೆಯಿಂದ ಈ ಒಂದು ಆನ್ಲೈನ್ ಅರ್ಜಿಗಳನ್ನು ಪ್ರಾರಂಭವಾಗಿದ್ದಾವೆ. ಸೊ ಆ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಂತರ ಶಿವಮೊಗ್ಗ, ಉಡುಪಿ, ಯಾದಗಿರಿ, ವಿಜಯನಗರ ಇಲ್ಲಿ ಕಾಣಿಸ್ತಕ್ಕಂತಹ ಒಟ್ಟು 13 ಜಿಲ್ಲೆಗಳಿಗೆ ಈ ಸದ್ಯದಲ್ಲಿ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ. ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದರೋ ಅಂಥವರು ನಿಮ್ಮ ದಾಖಲೆಗಳನ್ನು ನಿಮ್ಮ ಹತ್ತಿರದ CDPO ಕೇಂದ್ರಗಳಿಗೆ ಹೋಗಿ ಭೇಟಿಯಾಗಿ ನೀವು ಅಟೆಸ್ಟೆಡ್ ಮಾಡಿಸಿ ಆ ದಾಖಲೆಗಳನ್ನು ನೀಡಬೇಕಾಗತ್ತೆ ಅವರಿಗೆ. ಹಾಗೆ ಇನ್ನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲವೋ ಅಂತಹ ಅಭ್ಯರ್ಥಿಗಳು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ಅಂಗನವಾಡಿಯ ಒಂದು ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ನೀವು ಕೂಡ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಸೊ ಇಲ್ಲಿ ಕಾಣಿಸ್ತಕ್ಕಂಥ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದಾಗ ಇಲ್ಲಿ ಕೆಳಗೆ ನಿಮ್ಗೊಂದು ಆಪ್ಷನ್ ಬರುತ್ತೆ, ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಅದರ ಕೆಳಗೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿ ಅಂತ ನಿಮ್ಗಿಲ್ಲಿ ಕಾಣಿಸುತ್ತಲ್ಲ, ಇದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗತ್ತೆ. ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿ ಅಂತಿದೆಯಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಮಾಡ್ಕೊಂಡ ನಂತರ ಈ ಒಂದು ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯ ಒಂದು ಆನ್ಲೈನ್ ಪೇಜ್ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಇದರಲ್ಲಿ 3ನೇ ಆಪ್ಷನ್ ಏನು ಕಾಣಿಸ್ತಾ ಇದೆ, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಏನು ಕಾಣ್ತಾ ಇದೆಯಲ್ಲ, ಸೊ ಇದು ಫಸ್ಟ್ ಸ್ಟೆಪ್. ಇದು ನಿಮಗೆ ಅಂದರೆ ನೀವು ನಿಮ್ಮ ಬೇಸಿಕ್ ಡಾಟಾವನ್ನು ಇಲ್ಲಿ ಹಾಕಬೇಕಾಗತ್ತೆ. ಸೊ ನೀವು ಯಾವ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅಂದರೆ ಅಂಗನವಾಡಿ ಶಿಕ್ಷಕಿ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅಥವಾ ಸಹಾಯಕಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ, ನಿಮ್ಮ ಒಂದು ಅಡ್ರೆಸ್ ಏನು, ನಿಮ್ಮ ಒಂದು ಬೇಸಿಕ್ ಡೇಟಾವನ್ನು ಇಲ್ಲಿ ನೀವು ಕೊಡಬೇಕಾಗತ್ತೆ. ಸೊ 2ನೇ ಹಂತದಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ 3ನೇ ಹಂತದಲ್ಲಿ ನೀವು ಅಲ್ಲಿ ಯಾವೆಲ್ಲ ದಾಖಲೆಗಳಿಗೆ ನೀವು ಟಿಕ್ ಮಾಡಿರ್ತೀರೋ ಚೆಕ್ ಬಾಕ್ಸಲ್ಲಿ, ಸೊ ಅವೆಲ್ಲ ದಾಖಲೆಗಳನ್ನು ಇಲ್ಲಿ PDF ರೂಪದೊಳಗೆ ಅಪ್ಲೋಡ್ ಮಾಡಿಕೊಡ್ಬೇಕಾಗತ್ತೆ. ಕೊನೆಯ ಹಂತ ಏನಪ್ಪ ಅಂದರೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕಾಣುತ್ತಲ್ಲ, ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಅರ್ಜಿಯ ಒಂದು ಪ್ರಿಂಟನ್ನು ನೀವು ಇಲ್ಲಿ ತೆಗೆದುಕೊಳ್ಳಬಹುದು. ಸೊ ಈಗ ನಾವು ನೋಡೋಣ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ. ನಂತರದಲ್ಲಿ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕಾಣುತ್ತಲ್ಲ, ಸೊ ಇಲ್ಲಿ ನಿಮ್ಮ ಒಂದು ನಾನು ಈಗಾಗಲೇ ಹೇಳಿರ್ತಕ್ಕಂಥ ಜಿಲ್ಲೆಯವರು ನಿಮ್ಮ ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾನು ನಿಮ್ಗೆ ಗೊತ್ತಾಗಲಿ ಅಂತೇಳಿ ಈ ಒಂದು ಡಮ್ಮಿ ಅಪ್ಲಿಕೇಶನನ್ನು ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಉದಾಹರಣೆಗೆ ನಿನ್ನೆ ಕರೆದಿರ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆಗೆ ನಾನು ಡಮ್ಮಿ ಅಪ್ಲಿಕೇಶನ್ ಹಾಕೋದ್ರ ಮೂಲಕ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಮಂಡ್ಯ ಜಿಲ್ಲೆಯನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿಯಾಗಿ ನೀವು ನಿಮ್ಮ ಜಿಲ್ಲೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ತಾಲೂಕನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಪ್ರಾಜೆಕ್ಟ್ ಅಂತ ಕಾಣುತ್ತಲ್ಲ, ಸೊ ಅಲ್ಲಿ ನೀವು ನಿಮ್ಮ ಒಂದು ಪ್ರಾಜೆಕ್ಟನ್ನು ಆಯ್ಕೆ ಮಾಡ್ಕೊಂಡ ನಂತರ ಅಧಿಸೂಚನೆ ಸಂಖ್ಯೆ ನೋಟಿಫಿಕೇಶನ್ ನಂಬರ್ ಅಂತ ಕಾಣುತ್ತಲ್ಲ ಇಲ್ಲಿ, ಸೊ ಇಲ್ಲಿ ಅಂಗನವಾಡಿ ವರ್ಕರು 8 ಹುದ್ದೆಗಳು ಖಾಲಿ ಇದ್ದಾವೆ, ಇಲ್ಲಿ ಹೆಲ್ಪರು 8 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಇಲ್ಲಿ ಅಂಗನವಾಡಿ ವರ್ಕರ್ ಫಸ್ಟ್ ಆಪ್ಷನ್ ಕಾಣುತ್ತಲ್ಲ,
ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ 4th ಆಪ್ಷನ್ ತಾನೇ ಸೆಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಕ್ಯಾಟಗರಿಯವರಾಗಿದ್ದರೆ SC ST ಆಗಿದ್ದರೆ ನೀವು ಇಲ್ಲಿ ನಿಮ್ಮ ಒಂದು RD ಸಂಖ್ಯೆಯನ್ನು ಹಾಕಿ ಸಬ್ಮಿಟ್ ಕೊಡಬೇಕಾಗತ್ತೆ. OBC ಅವರಾಗಿದ್ದರೆ ಇಲ್ಲಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಅಲ್ಲಿ ಸಬ್ಮಿಟ್ ಕೊಟ್ಟ ನಂತರ OBCಗೆ ಸಂಬಂಧಿಸಿದ ಹಾಗೆ ಅಲ್ಲಿ ಆ ತಾಲೂಕಲ್ಲಿ ಎಷ್ಟು ವೇಕೆನ್ಸಿ ಇದಾವೆ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಉದಾಹರಣೆಗೆ ಇಲ್ಲಿ ಡಿಸ್ಟಿಕ್ ನೇಮ್ ಅಂತ ಕಾಣುತ್ತೆ. ಇದು ಡಿಸ್ಟಿಕ್ಕು ಅಂದರೆ ಯಾವ ಡಿಸ್ಟಿಕ್ಕಿಗೆ ನೀವು ಅರ್ಜಿಯನ್ನು ಅಲ್ಲಿ ಸಲ್ಲಿಸ್ತಾ ಇದ್ರೆ ಇದು ಪ್ರಾಜೆಕ್ಟ್ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಪ್ರಾಜೆಕ್ಟ್ ಕಾಣುತ್ತೆ. ಅದು ರೂರಲ್ ಅರ್ಬನ್ ಅಂತ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ಅದು ಯಾವ ಗ್ರಾಮ ಪಂಚಾಯತಿಗೆ ಒಳಪಡುತ್ತೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಕಾಣಿಸುತ್ತೆ. ಗ್ರಾಮ ಪಂಚಾಯತಿಯಿಂದ ನಿಮ್ಮ ಒಂದು ಗ್ರಾಮಕ್ಕೆ ವೇಕೆನ್ಸಿ ಇದ್ದರೆ ಮಾತ್ರ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದಾಗಿದೆ. ಬೇರೆ ಗ್ರಾಮಕ್ಕೆ ನಿಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶಗಳು ಕಡಿಮೆ ಇರ್ತವೆ ಮತ್ತು ಪ್ರಾಶಸ್ತ್ಯ ಸಿಗೋದಿಲ್ಲ ನಿಮಗೆ. ಸೊ ಹಾಗಾಗಿ ನಿಮ್ಮ ಗ್ರಾಮದಲ್ಲಿದ್ದರೆ ನೀವು ಅರ್ಜಿ ಸಲ್ಲಿಸಿ. ಹಾಗೆ ಇಲ್ಲಿ ಕೆಟಗರಿ ಜನರಲ್ ಅಂತ ಕಾಣುತ್ತೆ. ಪೋಸ್ಟ್ ಅಂಗನವಾಡಿ ವರ್ಕರ್ ಟೀಚರ್ ಹುದ್ದೆಗೆ ಅಂಗನವಾಡಿ ಸೆಂಟರ್ ಕೂಡ ಕಾಣಿಸುತ್ತೆ. ಇಲ್ಲಿ ಸೆಲೆಕ್ಟ್ ವೇಕೆನ್ಸಿ ಅಂತ ಕಾಣುತ್ತಲ್ಲ, ಇಲ್ಲಿ ಇದರ ಮೇಲೆ ನೀವು ಚೆಕ್ ರೌಂಡ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಊರು ಲಾಕ್ ಆಗುತ್ತೆ ಅಲ್ಲಿ. ಸೊ ಇಲ್ಲಿ ನಾನು ಉದಾಹರಣೆಗೆ ಲಕ್ಷ್ಮೀಪುರ ಅಂತ ಇದೆ. ಸೊ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಸೆಲೆಕ್ಟ್ ವೇಕೆನ್ಸಿ ಅಂತ ಲಕ್ಷ್ಮೀಪುರವನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಈ ರೀತಿ ಬೇಸಿಕ್ ಡೇಟಾ ಎಲ್ಲ ಕೇಳುತ್ತೆ. ಅದು ಏರಿಯಾ ಅದು ಆಟೋಮೆಟಿಕ್ ಆಗಿ ತಗೊಂಡಿದೆ ಅದು. ಸೊ ನಾವು ಎಂಟರ್ ಮಾಡಬೇಕಾಗಿದ್ದಿಲ್ಲಿ ಏನಪ್ಪ ಅಂದರೆ ಅಪ್ಲಿಕೆಂಟ್ ಫುಲ್ ನೇಮ್ ಅಂತ ಇದೆಯಲ್ಲ, ನಿಮ್ಮ ಒಂದು ಅಪ್ಲಿಕೆಂಟ್ ನಂಬರು ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಅದಾದ ನಂತರ SSLC ಮಾರ್ಕ್ಸ್ ಕಾರ್ಡಲ್ಲಿರುವಂತೆ ಡೇಟ್ ಆಫ್ ಬರ್ತನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೀವು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ 13 ಆಪ್ಷನ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಏಜ್ ಕ್ಯಾಲ್ಕುಲೇಷನ್ ಅದು ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ. ನೀವೇನಲ್ಲಿ ಎಂಟರ್ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ಲಿಂಗ ಎರಡೇ ಆಪ್ಷನ್ ಇರೋದು, ಒಂದು ಫೀಮೇಲು ಮತ್ತು ಟ್ರಾನ್ಸ್ಜೆಂಡರ್ ಅಂತ. ಸೊ ಹೆಚ್ಚು ಫೀಮೇಲ್ ಆಗಿರುತ್ತೆ. ಸೊ ಅದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಂತರ ಇಲ್ಲಿ ನೀವು ಅಧ್ಯಯನ ಮಾಡಿರ್ತಕ್ಕಂಥ ಭಾಷೆ ಕನ್ನಡ ಭಾಷೆ ಮತ್ತು ಇತರ ಭಾಷೆ ಅಂತ ಇದೆ. ಕನ್ನಡವನ್ನು ಕಡ್ಡಾಯವಾಗಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ನೀವು ಓದಿರ್ಬೇಕಾಗತ್ತೆ. ಸೊ ಅದನ್ನು ನೀವು ಕನ್ನಡ ಭಾಷೆಯನ್ನಂತ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ. ನಂತರ ಮದರ್ ನೇಮ್ ಅಂತ ಕಾಣುತ್ತಲ್ಲ, ಮದರ್ ನೇಮನ್ನು ಎಂಟರ್ ಮಾಡಿರಿ ಇಲ್ಲಿ. ನಂತರ ಫಾದರ್ ನೇಮನ್ನು ಕೂಡ ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಫಾದರ್ ನೇಮ್ ಎಂಟ್ರಿ ಆದಮೇಲೆ ನೀವೇನಾದರೂ ಆರ್ ಯು ಮ್ಯಾರಿಡ್ ಅಂತಿದೆ, ವಿವಾಹಿತರಾಗಿದ್ದರೆ ಎಸ್ ಅಂತ ಕೊಡ್ಬೇಕಾಗತ್ತೆ, ಇಲ್ಲಾಂದರೆ ನೋ ಅಂತ ಕೊಡ್ಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಕೊಟ್ಟಾಗ ಇಲ್ಲಿ ಅವರ ಹೆಸರನ್ನು ಕೇಳುತ್ತೆ ಇಲ್ಲಿ. ಸೊ ಅವರ ಹೆಸರನ್ನು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ. ಸೊ ನಂತರ 19ನೇ ಆಪ್ಷನ್ ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತಲ್ಲ, ಸೊ ಆ ಒಂದು ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮಾಡ್ಕೊಂಡ ನಂತರ ಸೆಕೆಂಡ್ PUCಯಲ್ಲಿ ಪಡೆದ ಅಂಕಗಳು ಎಷ್ಟು ಆ ಅಂಕಗಳನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಹಾಗೆ ಟೋಟಲ್ ಗರಿಷ್ಠ ಅಂಕಗಳು ಎಷ್ಟಿದಾವೆ PUCಯಲ್ಲಿ, ಸೊ ಅದನ್ನು ಗರಿಷ್ಠ ಅಂಕಗಳನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಪಡೆದ ಶೇಕಡಾವಾರು ಅಂಕ ಅಂತಿದೆ, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತಿದೆ ಅಲ್ಲ, ಆಟೋಮೆಟಿಕ್ ತಾನೇ ತೆಗೆದುಕೊಳ್ಳುತ್ತೆ ಅದು. ಸೊ ನಂತರ ಅಡ್ರೆಸ್ ಆಫ್ ಅಪ್ಲಿಕೆಂಟ್ ಅಂದರೆ ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ನೀಟಾಗಿ ಎಂಟರ್ ಮಾಡಬೇಕಾಗತ್ತೆ. ನಂತರ ತಾಲೂಕನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ನಿಮ್ಮ ಒಂದು ಪಿನ್ ಕೋಡ್, ನಿಮ್ಮ ಏರಿಯಾದ ಪಿನ್ ಕೋಡನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ. ಸೊ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್, ಸರಿಯಾದಂತಹ ಆ್ಯಕ್ಟಿವ್ ಇರ್ತಕ್ಕಂತಹ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ವ್ಯಾಲಿಡ್ ಮೇಲ್ ID ಕೂಡ ನೀವು ಇಲ್ಲಿ ಕೊಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಇಮೇಲ್ ID ಎಂಟರ್ ಮಾಡಿದ ಮೇಲೆ RD ನಂಬರು, ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಮಾಡಿದಾದ್ಮೇಲೆ ಇಲ್ಲಿ ಹೆಚ್ಚುವರಿ ಕೋರ್ಸ್ ಡೀಟೇಲ್ಸ್ ಅಂತ ಇದೆ. ಇದರಲ್ಲಿ ನೀವು ಏನನ್ನಾದರೂ ಹೆಚ್ಚುವರಿ ನೀವು ಓದಿದರೆ JOC ಆಗಿರ್ಬೋದು, NTT ಕೋರ್ಸ್ ಆಗಿರ್ಬೋದು, ಇದಕ್ಕೆ ಅಂದರೆ ನೀವು PUCಯನ್ನು ಹೊರತುಪಡಿಸಿ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಿಸಿದಾಗೆ ಯಾವುದೂ ಇಲ್ಲ ಅಂದರೆ ಹಾಗೆ ಬಿಡ್ಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಪ್ರಿಫರೆನ್ಸ್ ಆಫ್ ಗ್ರೂಪ್ ಅಂತ ಇದೆ. ಸೊ ಈ ಒಂದು ಪ್ರಿಫರೆನ್ಸಲ್ಲಿ ನೀವು ಏನಾದರೂ ಬರ್ತಾ ಇದ್ದರೆ ಇಲ್ಲಿ ಕಾಣಿಸಿರ್ತಕ್ಕಂತಹ ಪ್ರಿಫರೆನ್ಸಲ್ಲಿ ನೀವು ಬರ್ತಾ ಇದ್ದರೆ ಆ್ಯಸಿಡ್ಗೆ ತುತ್ತಾಗಿರ್ಬೋದು, ಬಿಡೋವ್ ಆಗಿರ್ಬೋದು,
ಆಮೇಲೆ PH, ಡಿವೋರ್ಸ್ ವುಮೆನ್ ಆಗಿರ್ಬೋದು, ಆಮೇಲೆ ಯೋಜನಾ ನಿರಾಶ್ರಿತರು, ಇವಿಷ್ಟು ಒಂದು ಪ್ರಿಫರೆನ್ಸಲ್ಲಿ ನೀವು ಬರ್ತಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ವೇಳೆ ಇಲ್ಲ ಅಂದರೆ ಹಾಗೆ ಬಿಡ್ಬೋದು ಇಲ್ಲಿ. ನಂತರ ಇಲ್ಲಿ ಇವೆಲ್ಲ ಮಾಹಿತಿಯನ್ನು ತುಂಬಿದಾದ ಮೇಲೆ ಚೆಕ್ ಬಾಕ್ಸ್ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಅಂತ ಇದೆಯಲ್ಲ ಅದರ ಮೇಲೆ ಪ್ರಿವ್ಯೂ ಮಾಡಿ ಅಪ್ಲಿಕೇಶನನ್ನು. ಸೊ ಅಪ್ಲಿಕೇಶನ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನೀವು ತುಂಬಿರ್ತಕ್ಕಂತಹ ಬೇಸಿಕ್ ಡಾಟಾ ಇಲ್ಲಿ ನಿಮಗೆ ಲಭ್ಯ ಆಗುತ್ತೆ. ಸೊ ಸರಿಯಾಗಿದ್ದರೆ ಕೆಳಗೆ ಕಾಣಿಸ್ತಕ್ಕಂತಹ ಒಂದು ಕ್ಯಾಪ್ಚಾವನ್ನು ನೀವು ಇಲ್ಲಿ ಎಂಟರ್ ಮಾಡಿ ಕೆಳಗೆ ಸೇವ್ ಚೇಂಜಸ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಷ್ಟಾದಮೇಲೆ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ID ಈಸ್ ಅಂತ ನಿಮ್ಮ ಒಂದು ಅಪ್ಲಿಕೇಶನ್ ID ಕ್ರಿಯೇಟ್ ಆಗಿರುತ್ತೆ. ಪ್ಲೀಸ್ ನೋಟ್ ಡೌನ್ ಫಾರ್ ದ ಫ್ಯೂಚರ್ ರೆಫರೆನ್ಸ್ ಕ್ಲಿಕ್ ಹೋಮ್ ಟು ಪೇಜ್ ಅಂತ ಬರ್ತಿದೆಯಲ್ಲ. ಸೊ ನೀವು ಈಗ ಇಲ್ಲೇನು ಮಾಡಬೇಕು ಅಂದರೆ ಬ್ಯಾಕ್ ಹೋಗ್ಬೇಕಾಗಿತ್ತು ಹೋಮ್ ಪೇಜ್ಗೆ. ಸೊ ಈ ಒಂದು ನಂಬರನ್ನು ಬರೆದಿಟ್ಕೊಳ್ಬೇಕು. ಅದೇ ರೀತಿಯಾಗಿ ನೀವು ಕೊಟ್ಟಿರ್ತಕ್ಕಂತಹ ರಿಜಿಸ್ಟರ್ ಮೊಬೈಲ್ ನಂಬರ್ ಕೂಡ ಅದು ಮೆಸೇಜ್ ಹೋಗಿರುತ್ತೆ, ಅದೇ ರೀತಿ ಮೇಲ್ IDಗೂ ಹೋಗಿರುತ್ತೆ. ಸೊ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಅದನ್ನು. ಸೊ ಇದಾದ ನಂತರ ಇಲ್ಲಿ ಹೋಮ್ ಅಂತ ಕ್ಲಿಕ್ ಮಾಡಿರಿ. ಇಲ್ಲಿ ಈ ಥರ ಹೋಮ್ ಪೇಜಿಗೆ ಬಂದಾಗ ನಾವು ಈ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದ್ವಿ ಬೇಸಿಕ್ ಡೇಟಾವನ್ನು. ಸೊ ಸೆಕೆಂಡ್ ಸ್ಟೆಪ್ ಏನಿದೆ ಅಂದರೆ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕಾಣುತ್ತಲ್ಲ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಅಥೆಂಟಿಕೇಶನನ್ನು ಮಾಡಬೇಕಾಗುತ್ತೆ. ಮೊದಲೇ ನೀವು ಅಪ್ಲಿಕೇಶನ್ ID ಎಂಟರ್ ಯುವರ್ ಅಪ್ಲಿಕೇಶನ್ ID ಅಂತಿದೆ. ನಿಮ್ಮ ಒಂದು ನಂಬರ್ಗೆ ಏನು ಮೊಬೈಲ್ ನಂಬರ್ಗೆ ಬಂದಿರುತ್ತೆ ಅಪ್ಲಿಕೇಶನ್ IDಯನ್ನು ಇಲ್ಲಿ ಎಂಟರ್ ಮಾಡಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಕೊಟ್ಟಿರ್ತಕ್ಕಂತಹ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಇಲ್ಲಿ. ಸೊ ಕೊಟ್ಟಾದ್ಮೇಲೆ ಈ ರೀತಿ ಬರುತ್ತೆ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್. ಇಲ್ಲಿ ಅಪ್ಲಿಕೇಶನ್ ID ಎಲ್ಲ ಇದೆ. ಸೊ ಅಪ್ಲೋಡ್ ಫೋಟೋ ಅಂತಿದೆಯಲ್ಲ ಇಲ್ಲಿ ಮಿನಿಮಮ್ 100 KB ಇರಬೇಕಾಗುತ್ತೆ, ಮ್ಯಾಕ್ಸಿಮಮ್ 100 KB ಇರಬೇಕಾಗತ್ತೆ ಇಲ್ಲಿ. ಸೊ ನೀವು ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಸೊ ನಂತರ ಇಲ್ಲಿ ಫೋಟೋ ಅಪ್ಲೋಡ್ ಅಂತ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಅಪ್ಲೋಡ್ ಸಿಗ್ನೇಚರ್ ಕೂಡ ಎರಡೂ ಹಾಗೆ ನಾನು ಅಪ್ಲೋಡ್ ಮಾಡಿ ನಿಮಗೆ ಬರ್ತೀನಿ ಇಲ್ಲಿ. ಸೊ ಈ ರೀತಿಯಾಗಿ ಫೋಟೋ ಮತ್ತು ಸಿಗ್ನೇಚರನ್ನು ಇಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಸೇವ್ ಅಂತ ಕಾಣುತ್ತಲ್ಲ ಕೆಳಗೆ. ಸೊ ಆ ಸೇವ್ ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇವು ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಿದ್ದು ಸೇವ್ ಆಗುತ್ತೆ ಅಲ್ಲಿ. ಇಲ್ಲಿ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ನಾವಿಲ್ಲಿ ಸೆಕೆಂಡ್ ಸ್ಟೆಪ್ಪನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ವಿ ಇಲ್ಲಿ. ನಂತರ ಇಲ್ಲಿ ಹೋಮ್ ಅಂತ ಕಾಣುತ್ತಲ್ಲ ಬಟನ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಅದು ಮೆನು ಪೇಜ್ಗೆ ಹೋಗುತ್ತೆ ಅಲ್ಲಿ. ಸೊ ನಂತರ ನಾವಿಲ್ಲಿ ಫಸ್ಟು ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಈಗ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇಲ್ಲಿ ಏನು ಥರ್ಡ್ ಆಪ್ಷನ್ ಇದೆಯಲ್ಲ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಅಥೆಂಟಿಕೇಶನ್ಗೆ ಬರುತ್ತೆ. ಸೊ ಅಪ್ಲಿಕೇಶನ್ ID ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಸೇಮ್ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ. ಇಲ್ಲಿ ಕೆಳಗೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ಗೆ ಬಂದಾಗ ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಕೇಳುತ್ತೆ. ಡಿಜಿ ಲಾಕರ್ಗೆ ಹೋಗುತ್ತೆ ಅದು ಆಟೋಮೆಟಿಕ್ ಆಗಿ, ಡೈರೆಕ್ಟ್ ಆಗಿ ನಮ್ಗೆ ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಸೊ ಇಲ್ಲಿ ಡಿಜಿ ಲಾಕರ್ಗೆ ಹೋಗಿ 3 ಆಪ್ಷನ್ ಇದಾವೆ. ಡಿಜಿ ಲಾಕರಲ್ಲಿ ನೀವು ಸೈನ್ ಇನ್ ಆಗಲಿಕ್ಕೆ ಮೊಬೈಲ್ ಇದೆ, ಯೂಸರ್ ನೇಮ್ ಇದೆ, ಆಧಾರ್ ಇದೆ. ಸೊ ನೀವು ಈ 3 ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಎಂಟರ್ ಮಾಡಿರಿ ಮೊಬೈಲ್ ಅಂತ. ಅಕಸ್ಮಾತ್ ನೀವು ಮೊಬೈಲ್ ತಗೊಂಡಿದ್ರೆ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ರಿ. ಇಲ್ಲಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅಂತ ಇಲ್ಲಿ ಕೊಡ್ಬೇಕಾಗತ್ತೆ. ಸೊ ನಂತರ ಇಲ್ಲೊಂದು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಅಂತ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಷ್ಟಾದ್ಮೇಲೆ ಅದು ಡೈರೆಕ್ಟಾಗಿ ಡಿಜಿ ಲಾಕರ್ಗೆ ಹೋಗುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಾಗಂದ್ರೆ ಅಲೋ ಅಂತ ಕೊಡ್ಬೇಕಾಗತ್ತೆ ಇಲ್ಲಿ ಕೆಳಗೆ. ಸೊ ಈ ರೀತಿಯಾಗಿ ನೀವು ಅಪ್ಲೋಡ್ ಡಾಕ್ಯುಮೆಂಟ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಪ್ರಿಂಟ್ ಅಪ್ಲಿಕೇಶನ್ ಲಾಸ್ಟ್ ಆಪ್ಷನ್ಗೆ ಹೋದರೆ ಸೊ ನೀವು ಇಲ್ಲಿ ಆಸ್ ಇಟ್ ಈಸ್ ಅಪ್ಲಿಕೇಶನ್ ID ನಂಬರನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ನೀವು ಅಲ್ಲಿಗೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿದ ಹಾಗೆ ಆಗುತ್ತೆ. ಸೊ ಈ ಒಂದು ಅರ್ಜಿಯ ಒಂದು ಜೊತೆಗೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ದಾಖಲೆಗಳನ್ನು ಸಂಪೂರ್ಣವಾಗಿ ಗೆಸ್ಟೆಡ್ ಆಫೀಸರ್ ಕಡೆಯಿಂದ ಸೈನ್ ಮಾಡಿಸಿ ನೀವು CDPO ಆಫೀಸ್ಗೆ ನೀವು ಇದನ್ನು ಸಲ್ಲಿಸಬೇಕಾಗುತ್ತೆ. ಸೊ ಇದಿಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.